ಎವ್ರಿವನ್, ವೆಲ್ಕಮ್ ಟು ಅನಿತಾ ಜೋಶೀಸ್ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆನೇ ಒಂದು ಸ್ವಲ್ಪ ಕೆಲಸ ಬಂದಿದೆ, ಹಾಗಾಗಿ ಹೊರಗಡೆ ಹೋಗೋದಿದೆ. ಹಾಗಾಗಿ ಬೇಗ ಬ್ರೇಕ್ಫಾಸ್ಟು ಲಂಚು ಎಲ್ಲ ಮಾಡಿಟ್ಟಿದ್ದೀನಿ ನಾನು. ಯಾಕಂದರೆ ಹಸ್ಬೆಂಡ್ ಕೂಡ ಆಫೀಸಿಗೆ ಹೋಗೋರಿದ್ದರು, ಹಾಗಾಗಿ ಅವರಿಗೂ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕಿತ್ತು. ಹಾಗಾಗಿ ಅವ್ರದ್ದು ಲಂಚ್ ಬಾಕ್ಸ್ ರೆಡಿ ಇದೆ, ಇವಾಗ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಕೆಲಸ ಮುಗಿದ ಮೇಲೆ ಅವ್ರು ನಮಗೆ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಆಫೀಸಿಗೆ ಹೋಗಬೇಕು. ಹಾಗಾಗಿ ಸ್ವಲ್ಪ ಬೇಗನೆ ಮನೆ ಬಿಡ್ತಿದ್ದೀವಿ. ಮಕ್ಕಳು ಹೊರಗಡೆ ಹೋಗೋದು ಅಂದರೆ ಸುಮ್ಮನೆ ನಾವು 10 ಸರಿ ಗ್ಯಾಸ್ ಆಫ್ ಇದೆಯಲ್ಲ ಅಂತ ಚೆಕ್, ವಿಂಡೋ ಕ್ಲೋಸ್ ಆಗಿದೆಯಲ್ಲ ಅಂತ ಚೆಕ್, ನಾನಂತೂ ಹೊರಗಡೆ ಹೋಗಬೇಕಾದ್ರೆ ಇದೇ ಥರ ಚೆಕ್ ಮಾಡ್ತೀನಿ. ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ತಿಳಿಸಿ. ಫೈನಲಿ ಎಲ್ಲ ಚೆಕ್ಕಿಂಗ್ ಕೆಲಸ ಮುಗಿಸಿ ರೆಡಿಯಾಗಿ ಹೊರಗಡೆ ಬಂದಿದ್ವಿ. ಇನ್ನು ಹಸ್ಬೆಂಡ್ ಶೂಸ್ ಹಾಕ್ಕೊಳ್ತಾ ಇದ್ರು, ಅವರಿನ್ನೂ ರೆಡಿ ಆಗಿರಲಿಲ್ಲ. ನಾವು ರೆಡಿಯಾಗಿ ಬೇಕಾದರೆ ನಮಗೆ ಸ್ವಲ್ಪ ಟ್ರಾಫಿಕ್ ಇತ್ತು, ಹಾಗಾಗಿ ಸ್ವಲ್ಪ ಲೇಟಾಗಿ ಹೋದ್ವಿ. ಬೆಂಗಳೂರು ಟ್ರಾಫಿಕ್ ಅಂತೂ ಹೇಳೋಕ್ಕೆ ಆಗಲ್ಲ. ಹಾಗಾಗಿ ನಾನು ಹೊರಗಡೆ ಹೋಗೋತಿದೆ ಅಂದರೆ ಫಸ್ಟ್ ಅಡುಗೆ ಕೆಲಸ ಮುಗಿಸ್ಕೊಂಡು ಬಿಡ್ತೀನಿ. ಇವಾಗ ನಾವು ಬಂದಿರೋ ಕೆಲಸ ಮುಗಿದಿತ್ತು. ನಾನು ಹಾಗೆ ಸ್ವಲ್ಪ ನನ್ನ ಮಗಳಿಗೆ ಅಲ್ಲೇ ಹೊರಗಡೆ ಆಟ ಆಡಿಸ್ತಿದ್ದೆ, ಹಸ್ಬೆಂಡ್ ಬರೋವರೆಗೂ ಅಂತ. ನಮಗೆ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಅವರು ಹಾಗೆ ಆಫೀಸಿಗೆ ಹೋಗಿಬಿಟ್ರು. ಮನೆಗೆ ಬಂದಮೇಲೆ ನನಗೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಉಳಿದಿತ್ತು, ಅದನ್ನೆಲ್ಲ ನಾನು ಮುಗಿಸ್ಕೊಂಡೆ. ಅಡುಗೆ ಅಂತೂ ಹೇಗೂ ಎಲ್ಲ ರೆಡಿನೇ ಇತ್ತು. ಇವಾಗ ವಿಹಾನ್ ಬರೋ ಟೈಮ್ ಕೂಡ ಆಗ್ತಿತ್ತು. ಇವಾಗ ಬಾಳೆಹಣ್ಣಿನ ಶೀಕರಣೆ ಒಂದು ಮಾಡೋದು ಉಳಿದಿದೆ. ಮೊದಲೇ ಮಾಡಿಟ್ರೆ ಕಪ್ಪಾಗುತ್ತೆ ಅಂತ ಮಾಡಿರಲಿಲ್ಲ. ಅವ್ನು ಬರೋದೊಂದು 5 ಮಿನಿಟ್ಸ್ ಅಂದರೆ ಮಾಡಿದರೆ ಆಗುತ್ತೆ ಅಂತ ಮಾಡಿರಲಿಲ್ಲ. ಇವಾಗ ಮಾಡ್ತಿದ್ದೀನಿ. ಇವಾಗ ಶೀಕರಣಿ ರೆಡಿ ಇದೆ. ಅವ್ನು ಬಸ್ ಬರೋ ಟೈಮ್ ಕೂಡ ಆಗಿದೆ, ಹಾಗಾಗಿ ಇವಾಗ ನಾನು ಕೆಳಗಡೆ ಹೋಗಬೇಕು ಅವನಿಗೆ ಕರೆಯೋಕ್ಕೆ. ಬಸ್ ಇನ್ನೂ ಬಂದಿರಲಿಲ್ಲ, ಹಾಗಾಗಿ ಅಲ್ಲೇ ಬೇಸ್ಮೆಂಟಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ವಿ ನಾನು ವಿಧಿಕಾ. ಫೈನಲಿ ವಿಹಾನ್ ಬಂದ ಸ್ಕೂಲಿಂದ. ಸೊ ಚಲೋ ಅಂತ 3 ಜನ ಹೊರಟ್ವಿ ಮನೆ ಕಡೆ. ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ನಾನು ಅವನಿಗೆ ಊಟಕ್ಕೆ ಬಡಿಸಿದೆ. ಜೊತೆನೇ ನಾನು ಊಟ ಮಾಡಿದೆ. ಊಟ ಎಲ್ಲ ಮುಗಿದ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಹಾಗೆ ನನ್ನ ಮಗನಿಗೆ ನಾನು ಕೇಳ್ತಿದ್ದೆ ಸ್ಕೂಲಲ್ಲಿ ಏನಾಯಿತು ಏನು ಅಂತ, ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ ಅಂತೆಲ್ಲ ಕೇಳ್ಕೊಳ್ತಿದ್ದೆ. ಈಗ ಹೋಮ್ವರ್ಕ್ ಮಾಡೋಕ್ಕೆ ಹೇಳಿಬಿಟ್ಟು ನನಗೂ ಅಡುಗೆ ಮನೇಲಿ ಕೆಲಸ ಇದೆ ಅಂತ ಬಂದೆ. ಆ್ಯಕ್ಚುಲಿ ನಿನ್ನೆ ತಂದಿರೋ ವೆಜಿಟೇಬಲ್ಸ್ ಎಲ್ಲ ಹಾಗೆ ಇಟ್ಬಿಟ್ಟಿದ್ದೆ. ನಾನು ಮಾರ್ನಿಂಗ್ ತೆಗಿಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಚೆ ಹೋಗಿದ್ದರಿಂದ ಎಲ್ಲ ಹಾಗೆ ಉಳಿದ್ಬಿಟ್ಟಿತ್ತು. ಸೊ ಇವಾಗ ಮಾಡಬೇಕು ಅಂತ ಎಲ್ಲ ಒಂದೊಂದಾಗಿ ಓಪನ್ ಮಾಡ್ತಿದ್ದೆ. ಹಾಗೆ ಮಧ್ಯೆ ಮಧ್ಯೆ ನನ್ನ ಮಗಳು ಅಳ್ತಿದ್ಲು, ಹಾಗೆ ಅವಳಿಗೂ ಸಮಾಧಾನ ಮಾಡ್ತಾ ನಾನು ವೆಜಿಟೇಬಲ್ ಎಲ್ಲ ತಗೊಳ್ತಿದ್ದೆ. ಏನಪ್ಪ ಇರೋ 3 ಜನಕ್ಕೆ ಇಷ್ಟೊಂದು ತರಕಾರಿ ತಂದಿದ್ದಾರಲ್ಲ ಅಂತ ನೀವು ಯೋಚಿಸ್ತಿರ್ಬೋದು. ನಿಜ ಹೇಳಬೇಕು ಅಂದರೆ ನನಗೆ ಈ ಥರ ಜಾಸ್ತಿ ತರಕಾರಿ ತಂದುಬಿಟ್ಟು ಫ್ರಿಜ್ಜಲ್ಲಿ ಜಾಸ್ತಿ ದಿನ ಇಟ್ಬಿಟ್ಟು ಅಡುಗೆ ಮಾಡೋದು ನನಗೂ ಇಷ್ಟ ಆಗಲ್ಲ. ಬಟ್ ಏನು ಮಾಡೋದು, ಇವಾಗ ಅನಿವಾರ್ಯ ಅಂತ ಮಾಡೋದು ಅಷ್ಟೇ. ಮುಂಚೆ ಎಲ್ಲ ಹೇಗಂದರೆ ನಾಳೆ ಏನು ತರಕಾರಿ ಬೇಕೋ ಅದನ್ನು ನಾನು ಇವತ್ತು ಈವ್ನಿಂಗ್ ತೊಗೊಂಡು ಬರ್ತಿದ್ದೆ. ತರಕಾರಿ ಆಗಿದ್ದರೆ 2-3 ಡೇಸ್ಗೋಸ್ಕರ ತರ್ಕೊಳ್ತಿದ್ದೆ.
ಸೊಪ್ಪೆಲ್ಲ ನಾಳೆ ಬೇಕಾಗಿರೋದು ಇವತ್ತು ಈವ್ನಿಂಗ್ ತರ್ಕೊಂಡು ನೈಟ್ ಕೂತ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಅಡುಗೆ ಮಾಡ್ತಿದ್ದೆ. ಬಟ್ ಇವಾಗ ಮಗು ಇರೋದ್ರಿಂದ ನನಗೂ ಹೊರಗಡೆ ಹೋಗಿ ತರೋಕ್ಕಾಗಲ್ಲ. ಹಾಗಾಗಿ ಹಸ್ಬೆಂಡೇ ತಂದು ಕೊಡಬೇಕು. ಪಾಪ ಅವರಿಗೂ ಆಫೀಸ್ ವರ್ಕ್ ಇರುತ್ತೆ, ಅದರಲ್ಲೆಲ್ಲ ಅವರು ಬ್ಯುಸಿ ಇರ್ತಾರೆ. ಸೊ ಅವ್ರಿಗೆ ಟೈಮ್ ಇದ್ದಾಗ ಫ್ರೀ ಇದ್ದಾಗ ಈ ಥರ ಒಟ್ಟಿಗೆ ಎಲ್ಲ ತರಕಾರಿ ತಂದು ಕೊಟ್ಬಿಡ್ತಾರೆ. ಸೊ ಸಿಚುವೇಶನ್ಗೆ ಅಡ್ಜಸ್ಟ್ ಆಗಬೇಕು ಅಷ್ಟೇ. ಫ್ರೆಶ್ಶೇ ಬೇಕು ಅಂತ ಅಂದ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇವಾಗ ಇಂಥ ಟೈಮಲ್ಲಿ ಇರೋ ತರಕಾರಿನೇ ಸ್ವಲ್ಪ ಜಾಸ್ತಿ ದಿನ ಫ್ರೆಶ್ಶಾಗಿ ಯಾವ ಥರ ಇಟ್ಕೋಬೋದು ಅಂತ ನಾನು ಯಾವ ಥರ ಇಟ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಇವಾಗ ಶೇರ್ ಮಾಡ್ಕೊಳ್ತೀನಿ. ಅಷ್ಟೇ ಎಲ್ಲ ತರಕಾರಿಗಳನ್ನು ಪ್ಲಾಸ್ಟಿಕ್ಕಿಂದ ಹೊರಗಡೆ ತೆಗೆದಿಟ್ಟಿದ್ದೀನಿ ಸ್ವಲ್ಪ ಗಾಳಿ ಆಡಲಿ ಅಂತ. ಅದು ಗಾಳಿ ಆಡೋವರೆಗೂ ನಾನು ಈ ಕಡೆ ಮಾರ್ನಿಂಗೇ ಎಲ್ಲ ಬಾಕ್ಸಸ್ಸು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದು ಇವಾಗೆಲ್ಲ ಆರಿತ್ತು, ಹಾಗಾಗಿ ಒಂದು ಬಟ್ಟೆಯಿಂದ ಎಲ್ಲ ಒರೆಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಫಸ್ಟ್ ಎಲ್ಲ ಬಾಕ್ಸ್ಗಳಿಗೂ ನೀಟಾಗಿ ನ್ಯೂಸ್ ಪೇಪರ್ ಹಾಕ್ಕೊಂಡ್ಬಿಡ್ತೀನಿ. ಎಲ್ಲ ಬಾಕ್ಸಸ್ಗೂ ಸೈಜ್ಗೆ ಕರೆಕ್ಟಾಗಿ ನ್ಯೂಸ್ ಪೇಪರ್ಗಳನ್ನ ಕಟ್ ಮಾಡಿಕೊಂಡು ಕೆಳಗಡೆ ಒಂದು ಮೇಲ್ಗಡೆ ಒಂದು ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಈ ಬಾಕ್ಸಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಈ ಕೆಳಗಡೆ ಒಂದು ಪೇಪರ್ ಹಾಕ್ಕೊಂಡಿದ್ದೀನಿ, ಇದರಲ್ಲಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ನಾನು ಮೆಣಸಿನ್ಕಾಯಿನ ಕೈಲಿ ಮುಟ್ತಾ ಇಲ್ಲ, ಹಾಗೆ ಇದು ಮಾಡಿ ಇಟ್ಕೊಳ್ತಾ ಇದ್ದೀನಿ, ನೀಟಾಗಿ ಇಟ್ಕೊಳ್ತಾ ಇಲ್ಲ. ಮೇಲ್ಗಡೆ ಒಂದು ಪೇಪರ್ ಹಾಕಿಬಿಟ್ಟು ಮುಚ್ಚಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಧ್ಯೆ ನನ್ನ ಮಗಳು ಅಳ್ತಾ ಇರೋದ್ರಿಂದ ಹೋಗಿ ಅವಳಿಗೂ ಎತ್ಕೊಳ್ಬೇಕಾಗುತ್ತೆ. ಮೆಣಸಿನ್ಕಾಯಿ ಮುಟ್ಬಿಟ್ಟು ಮತ್ತೆ ಅವಳಿಗೆ ಎತ್ಕೊಂಡ್ರೆ ಮತ್ತೆ ಉರಿಬೋದು ಅಂದ್ಕೊಂಡು, ಮತ್ತು ಮಕ್ಕಳು ಸ್ಕಿನ್ ಸೆನ್ಸಿಟಿವ್ ಆಗಿರುತ್ತೆ. ಸೊ ಅದಕ್ಕಾಗಿ ಇವಾಗ ಹಾಗೆ ಮುಚ್ಚಿಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಅದೇ ನೀಟಾಗಿ ಇಟ್ಬಿಟ್ಟು ಈ ಬಾಕ್ಸಲ್ಲಿ ಕೆಳಗಡೆ ಪೇಪರ್ ಹಾಕಿಬಿಟ್ಟು ಸೌತೆಕಾಯಿ ಕ್ಯಾರೆಟ್ ಬೀನ್ಸ್ ಹಾಕಿಬಿಟ್ಟು ಮೇಲ್ಗಡೆ ಮತ್ತೆ ಇನ್ನೊಂದು ಪೇಪರ್ ಹಾಕಿಬಿಟ್ಟು ನೀಟಾಗಿ ಮುಚ್ಕೊಳ್ತಾ ಇದ್ದೀನಿ. ಬಾಕ್ಸಲ್ಲಿ ಕೆಳಗಡೆ ಒಂದು ಮೇಲ್ಗಡೆ ಒಂದು ನ್ಯೂಸ್ ಪೇಪರ್ ಹಾಕ್ಕೊಂಡು ತರಕಾರಿ ಇಟ್ಕೊಳ್ಳೋದ್ರಿಂದ ತರಕಾರಿ ಫ್ರೆಶ್ಶಾಗೇ ಇರುತ್ತೆ, ಬೇಗ ಬಾಡೋದಿಲ್ಲ ಅಂತೀನಿ. ಹಾಗೆ ಮಧ್ಯೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾನು ಇಲ್ಲಿಂದ ಬಾಕ್ಸ್ ಓಪನ್ ಮಾಡೋದೇ ಹತ್ತಲ್ಲ, ಇಲ್ಲಿಂದ ನೋಡಿದರೆ ಗೊತ್ತಾಗುತ್ತೆ ಈ ಬಾಕ್ಸಲ್ಲಿ ಏನು ತರಕಾರಿ ಇದೆ, ಯಾವ್ದು ಮುಗಿಯೋಕ್ಕೆ ಬಂದಿದೆ ಅಂತ ಗೊತ್ತಾಗ್ಬಿಡುತ್ತೆ. ತೋರಿಸ್ತಿದ್ದೀನಿ ನೋಡಿ, ಇದು ಲಾಸ್ಟ್ ಟೈಮ್ ತಂದಿರೋ ಕ್ಯಾರೆಟ್ ಬೀನ್ಸು. ಲಾಸ್ಟ್ ಟೈಮ್ ತಂದಿರೋದು ಇಷ್ಟು ಉಳಿದಿತ್ತು. ಮಾರ್ನಿಂಗ್ ನಾನು ಬಾಕ್ಸ್ ಕ್ಲೀನ್ ಮಾಡ್ಕೋಬೇಕಾಗಿದ್ದರೆ ಇದು ಹಳೇದೆಲ್ಲ ಇದೊಂದು ಬುಟ್ಟಿಗೆ ಹಾಕ್ಕೊಂಡು ಬಿಟ್ಟಿದ್ದೀನಿ. ಯಾಕಂದರೆ ಆ ಬಾಕ್ಸಲ್ಲಿ ಹೊಸ ತುಂಬಿಸ್ಕೊಳ್ಬೇಕು ಅಂತ ಅಂದ್ಕೊಂಡು ಅದು ವಾಶ್ ಮಾಡಿಟ್ಟಿದ್ದೆ.
ಇದನ್ನು ಸಹ ಹಾಗೆ ನಾನು ಇದೇ ಥರ ತುಂಬಿಸ್ಕೊಂಡು ಇಟ್ಕೊಂಡಿದ್ದೆ. ನೋಡ್ತಿರ್ಬೋದು ಎಷ್ಟೊಂದು ಫ್ರೆಶ್ ಇದೆ ಅಂತ. ಇದು ಆಲ್ಮೋಸ್ಟ್ 1 ಮಂತ್ ಆಗಕ್ಕೆ ಬಂತು. ಇದು 2 ಕ್ಯಾರೆಟ್ ಏನಿದೆಯಲ್ಲ, ಇದು ಮೊನ್ನೆನೇ ತರಿಸಿದ್ದು, ಸ್ಯಾಟರ್ಡೇ ತರಿಸಿದ್ದೆ ನಾನು. ಆಗ ನಾನು ಇದನ್ನು 2 ಅಷ್ಟೇ ಇರೋದಲ್ಲ, ಬಾಕ್ಸಲ್ಲೇ ಹಾಕಿರೋದು, ಖಾಲಿ ಆಗಿಬಿಡುತ್ತೆ 2 ದಿವಸದಲ್ಲಿ ಅಂತ ಅಂದ್ಕೊಂಡು ಬಾಕ್ಸಲ್ಲೇ ಮಿಕ್ಸ್ ಮಾಡಿರಲಿಲ್ಲ. ನಾನು ಇದೇ ಥರ ಓಪನ್ ಆಗಿ ಇಟ್ಕೊಂಡಿದ್ದೆ, ಬಾಕ್ಸಲ್ಲಿ ಹಾಕಿರಲಿಲ್ಲ. ನೋಡ್ತಿರ್ಬೋದು ಯಾವ ಥರ ಬಾಡೋಗಿದೆ ಅಂತ. ಅದು 1 ಮಂತದ ಕ್ಯಾರೆಟು, ಇದು 2 ಡೇಸ್ದು ಕ್ಯಾರೆಟ್. ಇದು ಓಪನ್ ಇರೋದು, ಅದು ಬಾಕ್ಸಲ್ಲಿ ಇಟ್ಟಿರೋದು. ನೋಡ್ತಿರ್ಬೋದು, ನಿಮಗೂ ವ್ಯತ್ಯಾಸ ಕಾಣಿಸ್ತಿರ್ಬೋದು ಅದಕ್ಕೂ ಇದಕ್ಕೂ. ನಾನು ಈ ಥರ ಬಾಕ್ಸಲ್ಲಿ ನ್ಯೂಸ್ ಪೇಪರ್ ಹಾಕಿಬಿಟ್ಟು ಇಡ್ತೀನಿ, ಸ್ವಲ್ಪ ಜಾಸ್ತಿ ದಿನ ಫ್ರೆಶ್ ಆಗಿರುತ್ತೆ ಅಂತ ಹೇಳಬೇಕು. ಆಲ್ಮೋಸ್ಟ್ ನಾನೇನಾದರೂ ತರಕಾರಿ ತರೋಕ್ಕೆ ಹೋದರೆ, ನಾನು ದೊಡ್ಡ ದೊಡ್ಡ ಅಂಗಡಿಗಳಲ್ಲೆಲ್ಲ ಹೋಗ್ಬಿಟ್ಟು ತರಕಾರಿ ತರಲ್ಲ. ಈ ಥರ ಸಣ್ಣ ಸಣ್ಣ ವ್ಯಾಪಾರಿಗಳಿರ್ತಾರಲ್ಲ, ಬೀದಿ ಹತ್ರ ಕೂತ್ಕೊಂಡು, ವಯಸ್ಸಾದವರು ಇರ್ತಾರೆ, ಪಾಪ ಅನಿಸುತ್ತೆ ಅವರಿಗೆಲ್ಲ ನೋಡಿದ್ರೆ. ನಮ್ಮ ಕಡೆಯಿಂದ ನಾವು ಅವ್ರಿಗೆ ಏನು ಸಹಾಯ ಮಾಡೋಕ್ಕಾಗದೇ ಇದ್ದರೂ ಅಟ್ಲೀಸ್ಟ್ ಅವ್ರ ಹತ್ರ ಈ ಥರ ವ್ಯಾಪಾರ ಮಾಡೋದ್ರಿಂದ ಅವರಿಗೂ ಸ್ವಲ್ಪ ಏನೋ ಹೆಲ್ಪ್ ಆಗ್ಬೋದು ಅಂತ ಅಂಗಡಿಗಳಲ್ಲೆಲ್ಲ ವ್ಯಾಪಾರ ಮಾಡಬಾರ್ದು ಅಂತೇನಿಲ್ಲ. ಅವರು ಪಾಪ ರೆಂಟೆಲ್ಲ ಕಟ್ಟಿರ್ತಾರೆ. ನಾನು ಹಸ್ಬೆಂಡ್ ಜೊತೆ ಹೋದಾಗ ಅಲ್ಲಿನೂ ಖರೀದಿ ಮಾಡ್ತಿರ್ತೀನಿ. ಆದರೂ ಸಹ ಇಂಥ ವಯಸ್ಸಾದವ್ರಿಗೆಲ್ಲ ನೋಡಿದಾಗ ಅಲ್ಲಿನೂ ಅವ್ರ ಹತ್ರನೂ ನಾನು ವ್ಯಾಪಾರ ಮಾಡ್ತಿರ್ತೀನಿ. ನೋಡ್ಬೋದು ಪಾಪ ಎಷ್ಟು ಗಾಳಿ ಮಳೆ ಎಲ್ಲ ಇರುತ್ತೆ, ಆದರೂ ಕೂತ್ಕೊಂಡು ವ್ಯಾಪಾರ ಮಾಡ್ತಿರ್ತಾರೆ. ಅವ್ರದ್ದು ಪಾಪ ಏನೋ ಅನಿವಾರ್ಯ ಇರ್ಬೋದು. ನಾವು ಅವ್ರ ಜೊತೆ ಒಂದು ಸ್ವಲ್ಪ ಹೋಗ್ಬಿಟ್ಟು ಈ ಥರ ಏನಾದರೂ ಖರೀದಿ ಮಾಡಿದ್ರೆ ಅವರಿಗೂ ಹೆಲ್ಪ್ ಆಗ್ಬೋದು ಅಂತ ಅಷ್ಟೇ. ಹಾಗಾಗಿ ನಾನು ಜಾಸ್ತಿ ಯಾರಿಗಾದರೂ ಅಂಥವ್ರು ವಯಸ್ಸಾದವರು ಅದು ಕೂತ್ಕೊಂಡಾಗ ನನಗೂ ಪಾಪ ಅನಿಸುತ್ತೆ. ನಾನು ಆಲ್ಮೋಸ್ಟ್ ಅಲ್ಲೇ ತೊಗೊಳೋದು ಜಾಸ್ತಿ. ಒಂದು ರಿಕ್ವೆಸ್ಟು, ಪಾಪ ಅಂಥವ್ರ ಜೊತೆ ವ್ಯಾಪಾರ ಮಾಡಬೇಕಾದ್ರೆ ದಯವಿಟ್ಟು ಬಾರ್ಗನ್ ಮಾಡಬೇಡಿ. ದೊಡ್ಡ ದೊಡ್ಡ ಮಾಲ್ಗಳಿಗೆಲ್ಲ ಹೋಗ್ಬಿಟ್ಟು ಸಾವಿರಗಟ್ಟಲೆ ಬೆಲೆ ಇರೋ ಬಟ್ಟೆಗಳನ್ನು ಪರ್ಚೇಸ್ ಮಾಡ್ತೀವಿ. ಅಲ್ಲೇನು ₹1 ಚೌಕಾಸಿ ಮಾಡ್ತಿ ತೊಗೊಳ್ತೀವಿ. ಅಂಥದ್ರಲ್ಲಿ ಇಲ್ಲಿ 10-20 ರೂಪಾಯಿ ತರಕಾರಿ ತೊಗೋಬೇಕಾದ್ರೆ ಅಷ್ಟೊಂದು ಚೌಕಾಸಿ ಮಾಡೋದು ನನಗೂ ಇಷ್ಟ ಆಗಲ್ಲ. ನಾನು ಚೌಕಾಸಿ ಮಾಡಲ್ಲ ಅಂತಲ್ಲ, ನಾನು ಮಾಡ್ತೀನಿ, ಆದರೆ ಮಾಡ್ತೀನಿ. ಈ ಥರ ವಯಸ್ಸಾದವ್ರ ಹತ್ರ ಒಬ್ರೊಬ್ರು ನೋಡ್ಬೋದು, ಸಣ್ಣ ಸಣ್ಣ ಮಕ್ಕಳಿಗೆ ಎಲ್ಲ ತೊಗೊಂಡು ವ್ಯಾಪಾರ ಮಾಡ್ತಿರ್ತಾರೆ. ಅಂಥವ್ರ ಹತ್ರ ದಯವಿಟ್ಟು ಚೌಕಾಸಿ ಮಾಡಬೇಡಿ ಅಂತ ಕೇಳ್ಕೊತೀನಿ. ಹತ್ರ ನಾವು ಒಂದು 5-10 ರೂಪಾಯಿಗೋಸ್ಕರ ಚೌಕಾಸಿ ಮಾಡಿ ಆ ದುಡ್ಡಲ್ಲಿ ನಾವು ದೊಡ್ಡ ಶ್ರೀಮಂತರಾಗೋದು ಅಷ್ಟರಲ್ಲೇ ಇರುತ್ತೆ. ಹಾಗಾಗಿ ನನಗೆ ಅವ್ರ ಕಡೆ ಈ ಥರ ಎಲ್ಲ ಚೌಕಾಸಿ ಮಾಡೋದು ಇಷ್ಟ ಆಗಲ್ಲ. ಇದು ನನ್ನ ಅಭಿಪ್ರಾಯ ಅಷ್ಟೇ. ಎಲ್ರದ್ದು ಅವ್ರದ್ದೇ ಆದ ಅನಿಸಿಕೆ ಇರುತ್ತಲ್ಲ, ಹಾಗೆ ನನ್ನದು ಇದು ಅಭಿಪ್ರಾಯನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ತರಕಾರಿ ಇಟ್ಕೊಳ್ತೀನಿ ನಾನು, ಇಲ್ಲಿ ಮೇಲ್ಗಡೆ ಇಲ್ಲಿ ಸೊಪ್ಪು ಎಲ್ಲ ಇಟ್ಕೊಳ್ತೀನಿ. ಅಡುಗೆ ಯಾವುದು ನಾನು ಫ್ರಿಜ್ಜಲ್ಲಿ ಇಡಲ್ಲ. ಇಲ್ಲಿ ಮೇಲ್ಗಡೆ ಹಾಲು ಮೊಸರು ಎಲ್ಲ ಇಟ್ಕೊಳ್ತೀನಿ. ಇಲ್ಲಿ ಮಧ್ಯೆ ಎಲ್ಲ ಸೊಪ್ಪು ಎಲ್ಲ ಇಟ್ಕೊಳ್ಳೋದು. ಏನಾದರೂ ಚಟ್ನಿ ಅದು ಇದ್ದರೆ ಅದನ್ನು ಅಲ್ಲಿ ಹಾಲಿನ ಕೆಳಗಡೆ ಇಟ್ಕೊಳ್ತೀನಿ. ಸಂಜೆ ಆಗಿರೋದ್ರಿಂದ ನನಗೂ ದೇವರಿಗೆಲ್ಲ ದೀಪ ಅದು ಹಚ್ಚಬೇಕು. ಹಾಗಾಗಿ ಎಷ್ಟಾಗಿದೆಯೋ ಅಷ್ಟನ್ನೆಲ್ಲ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ತರಕಾರಿ ಮತ್ತು ಫ್ರೂಟ್ಸು ತೆಗ್ದಿದ್ದೀನಿ. ಸೊಪ್ಪು ಅಷ್ಟೇ ಉಳಿದ್ಬಿಟ್ಟಿದೆ. ನಾನು ಇವಾಗ ದೀಪ ಹಚ್ಬಿಟ್ಟು ನೈಟ್ ಡಿನ್ನರು ಪ್ರಿಪೇರ್ ಮಾಡಬೇಕು. ಹಾಗಾಗಿ ಅಡುಗೆ ಊಟ ಎಲ್ಲ ಆದಮೇಲೆ ನೈಟ್ ಕೂತ್ಕೊಂಡು ಸೊಪ್ಪೆಲ್ಲ ಬಿಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ದೀಪ ಹಚ್ಚೋದಿರೋದ್ರಿಂದ ಈ ಜಾಗ ಎಲ್ಲ ನಾನು ಕ್ಲೀನ್ ಮಾಡ್ಕೊಳ್ಬೇಕು. ಯಾಕಂದರೆ ಎಲ್ಲ ಕಸ ಬಿದ್ದುಬಿಟ್ಟಿದೆಯಲ್ಲ, ಹಾಗಾಗಿ ಎಲ್ಲ ತೆಗೆದಿಟ್ಕೊಳ್ತೀನಿ. ಸೊಪ್ಪನ್ನು ಒಂದು ಪ್ಲಾಸ್ಟಿಕ್ಕಲ್ಲೆಲ್ಲ ತುಂಬಿಸ್ಕೊಂಡು ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಆಮೇಲೆ ಮತ್ತೆ ನೈಟ್ ಹೊರಗಡೆ ತಗೊಂಡು ಎಲ್ಲ ಆರಿಸ್ಕೊಳ್ತೀನಿ.
ನೈಟೇ ಕ್ಲೀನ್ ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನನ್ನ ಮಗಳು ಅಳ್ತಿದ್ದು, ಹಾಗಾಗಿ ಸ್ವಲ್ಪ ಪುದೀನ ಮತ್ತು ಕರಿಬೇವಿನ ಸೊಪ್ಪು ಅದಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದೆ. ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿನ ನಾನು ಈ ಥರ ಇಟ್ಕೊಳ್ತಾ ಇದ್ದೀನಿ. ಪುದೀನೂ ಸಹ ಹಾಗೆ ನಾನು ನೈಟು ಇದೇ ಥರ ಇಟ್ಕೊಂಡಿದ್ದೆ, ನೀವು ನೋಡ್ಬೋದು. ಇವಾಗ ಒಂದೊಂದಾಗೆ ಎಲ್ಲ ಸೊಪ್ಪುಗಳನ್ನು ನಾನು ಕ್ಲೀನ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.